ಏನು ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ನೋಟಿಫಿಕೇಶನ್ ಮಾಡಿದೆ ನ್ಯೂ ಡೆಲ್ಲಿನಲ್ಲಿ 27 ಜುಲೈ 2026ನೇ ತಾರೀಕು. ಏನು ಪಶ್ಚಿಮ ಘಟ್ಟಗಳ ಜಿಲ್ಲೆಗಳು ಸುಮಾರು 34-35 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಅದರಲ್ಲಿ ಚಿಕ್ಕಮಗಳೂರು, ಮಡಿಕೇರಿ, ಹಾಸನ, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಈ ಭಾಗದಲ್ಲಿರ್ತಕ್ಕಂಥ ಸುಮಾರು 103,000ಕ್ಕೂ ಹೆಚ್ಚು ಹಳ್ಳಿಗಳನ್ನ ಈ ಒಂದು ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಈ ಒಂದು ಏನು ಕಸ್ತೂರಿ ರಂಗನ್ ವರದಿ ಮುಖಾಂತರ ಏನು ಕರಡು ಎಕಾಲಜಿಕಲ್ ಸೆನ್ಸಿಟಿವ್ ಏರಿಯಾ ಏನು ಈ ಪರಿಸರ ಸೂಕ್ಷ್ಮ ಪ್ರದೇಶ ಅಂತೇಳಿ ಕರಡು ಸೂಚನೆಯಲ್ಲಿ ಹೊರಡಿಸಿದ್ದಾರೆ. ಅದರಲ್ಲೇ ನಮ್ಮ ಜಿಲ್ಲೆನಲ್ಲೇ ಸುಮಾರು 137ಕ್ಕೂ ಹೆಚ್ಚು ಹಳ್ಳಿಗಳು ಸೇರ್ತಾ ಇದ್ದಾವೆ. ಅದರಲ್ಲಿ ನಮ್ಮ ಕ್ಷೇತ್ರದವೇ 15ಕ್ಕೂ ಹೆಚ್ಚು ಹಳ್ಳಿ ಸೇರ್ತಾ ಇದ್ದಾವೆ. ಈ ಕಸ್ತೂರಿ ರಂಗನ್ ಅವೈಜ್ಞಾನಿಕವಾಗಿದೆ, ಇದು ವೈಜ್ಞಾನಿಕವಾಗಿಲ್ಲ. ಏನು ಸೂಚನೆ ಹೊರಡಿಸಿದ್ದಾರೆ, ಇದರಲ್ಲಿ 6ನೇ ಸೂಚನೆ ಹೊರಡಿಸಿದಾಗ ನಮ್ಮ ಜಿಲ್ಲೆಯ ಎಲ್ಲ ರೈತರು ಆಕ್ಷೇಪಣೆಯನ್ನ ಸಲ್ಲಿಸಿದರು. ಪರಿಗಣಿಸದೆ ಆ ಒಂದು ಪರಿಷ್ಕರಣಕ್ಕಾಗಿ ಕೇಂದ್ರ ಸರ್ಕಾರ ಒಂದು ನಿಯೋಜಿಸಿದಂತ ಸಂಜಯ್ ಕುಮಾರ್ ನೇತೃತ್ವದ ಸಮಿತಿ ಕರ್ನಾಟಕದ ಯಾವುದೇ ಬಾಧಿತ ಪ್ರದೇಶಗಳಿಗೆ ನೇರವಾಗಿ ಭೇಟಿ ಕೊಡದೆ ಯಥಾವತ್ತಾಗಿ ಏನು 6ನೇ ಅಧಿಸೂಚನೆ ಇತ್ತು, ಕರಡು ಅಧಿಸೂಚನೆ, ಅದನ್ನೇ ಯಥಾವತ್ತಾಗಿ 27/7/2026ನೇ ತಾರೀಕು ಮಂಡಿಸಿದ್ದಾರೆ. ಇದರಿಂದ ಪಶ್ಚಿಮ ಘಟ್ಟದಲ್ಲಿರ್ತಕ್ಕಂಥ ಎಲ್ಲ ರೈತರು, ಸಾಮಾನ್ಯ ಜನರನ್ನ, ಬಡವರನ್ನ ಒಂದು ಕುತ್ತಿಗೆ ಇಸ್ಕಿದಂಗಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಈ 6ನೇ ಕರಡು ಅಧಿಸೂಚನೆ ಹೊರಡಿಸಿದಂತ ಸಂದರ್ಭದಲ್ಲಿ ಇದೇ ನಮ್ಮ ಸದನದಲ್ಲಿ, ಇದೇ ನಮ್ಮ ಈಗಿನ ಸರ್ಕಾರದಲ್ಲಿ, ಹಿಂದಿನ ಸರ್ಕಾರದ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಇದನ್ನ ಸಾರಾಸಗಟಾಗಿ ಅದನ್ನ ತಿರಸ್ಕರಿಸಿದ್ರು. ಆದ್ರೆ ಈಗ ಕೇಂದ್ರ ಸರ್ಕಾರ ಏನು ಮತ್ತೆ ಎಕಾಲಜಿಕಲ್ ಸೆನ್ಸಿಟಿವ್ ಏರಿಯಾವನ್ನ ಕೇಂದ್ರ ಪರಿಸರ ಇಲಾಖೆ, ಅರಣ್ಯ ಇಲಾಖೆ ಈ 7ನೇ ಅಧಿಸೂಚನೆ ಹೊರಡಿಸಿದೆ. ಇದು ಅವೈಜ್ಞಾನಿಕವಾಗಿರೋದ್ರಿಂದ ಇದನ್ನ ಸುಮಾರು 56,200 ಹೆಕ್ಟೇರ್ ಜಮೀನು, 42% ಅಧಿಕೃತ ಅರಣ್ಯ ನಮ್ಮ ಜಿಲ್ಲೆನಲ್ಲಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆನಲ್ಲಿ ಈಗಾಗಲೇ SIT ತನಿಖೆ ಆಗಿ ಅರಣ್ಯ ಮತ್ತೆ ಕಂದಾಯ ಅಂತೇಳಿ ಜಂಟಿ ಸರ್ವೆ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ನಷ್ಟು ಭೂಮಿ ಸೆಕ್ಷನ್ 4ನಲ್ಲಿ ಮೀಸಲು ಅರಣ್ಯ ಪ್ರದೇಶದಲ್ಲಿದ್ದು ಒಂದಲ್ಲ ಒಂದು ರೀತಿ ಅರಣ್ಯ ಮತ್ತು ಕಂದಾಯ ಈ ಸಮಸ್ಯೆಗಳಿಂದ ನಮ್ಮ ಜಿಲ್ಲೆ ನರಳ್ತಾ ಇದೆ. ಬಹುಶಃ ಇದು ನಮ್ಮ ಜಿಲ್ಲೆ ಮಾತ್ರ ಅಲ್ಲ, ಮಡಿಕೇರಿ, ಹಾಸನ ಎಲ್ಲ ಮಲೆನಾಡು ಭಾಗದಲ್ಲೂ ಈ ಸಮಸ್ಯೆಗಳನ್ನ ಪರಿಗಣಿಸ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಈ ವರದಿ ಮತ್ತಷ್ಟು ಸಾಮಾನ್ಯ ಜನರನ್ನ ಆತಂಕಗೊಳಿಸಿರೋದ್ರಿಂದ ನಾವು ಈ ಕೆಳಕಂಡ ಕೆಲವು ಆಕ್ಷೇಪಗಳನ್ನ ಪರಿಗಣಿಸಿ ವರದಿಯನ್ನ ಅಭಿವೃದ್ಧಿ ಮಾಡಿ ವ್ಯಾಪ್ತಿಯಿಂದ ಆಗಬಹುದಾದ ಸಮಸ್ಯೆಗಳನ್ನ ಪರಿಹರಿಸಿಕೊಡ್ಬೇಕು ಅಂತೇಳಿ ಸನ್ಮಾನ್ಯ ಅಧ್ಯಕ್ಷರ ಮುಖಾಂತರ, ಅರಣ್ಯ ಸಚಿವರ ಮುಖಾಂತರ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಮಾನ್ಯ ಅಧ್ಯಕ್ಷರೇ, ನಿಮ್ಮಲ್ಲಿ ವಿನಮ್ರತೆಯಿಂದ ಬೇಡ್ಕೊಳ್ತಾ ಇದ್ದೀನಿ. ಮಾನ್ಯ ಸರ್ಕಾರದ ಮುಖ್ಯಮಂತ್ರಿ ಮತ್ತು ಅರಣ್ಯ ಸಚಿವರನ್ನ ವಿನಮ್ರತೆಯಿಂದ ಬೇಡ್ಕೊಳ್ತಾ ಇದ್ದೇನೆ. ನಿಮ್ಮ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಈ ಕಸ್ತೂರಿ ರಂಗನ್ ವರದಿಯನ್ನ ಸಾರಾಸಗಟಾಗಿ ತಿರಸ್ಕಾರ ಮಾಡಬೇಕು. ಈ ಕಸ್ತೂರಿ ರಂಗನ್ ವರದಿನ ಸಾರಾಸಗಟಾಗಿ ತಿರಸ್ಕಾರ ಮಾಡಲಿಲ್ಲ ಅಂತ ಹೇಳಿದ್ರೆ ಬಹುಶಃ ಇದು ಬಹಳ ರೈತರಿಗೆ ತೊಂದರೆ ಆಗ್ತದೆ. ನಮ್ಮ ರಾಜ್ಯದ ನೋಡಿ, ಇದು ಒಟ್ಟು 6 ರಾಜ್ಯಗಳಲ್ಲಿ ಸಮಸ್ಯೆ ಇದೆ. ಕೇರಳ, ಕರ್ನಾಟಕ, ಗೋವಾ, ಮಹಾರಾಷ್ಟ್ರ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಸುಮಾರು 20,658 ಚದರ ಕಿಲೋಮೀಟರ್ ನಮ್ಮ ರಾಜ್ಯದಲ್ಲಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆನಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಹಳ್ಳಿಗಳು ಸೇರಿದವೆ. ಇದರಲ್ಲಿ ಏನು ಈ ಸ್ವಾಭಾವಿಕ ಅರಣ್ಯವನ್ನ ಭೌತಿಕವಾಗಿ ಸರ್ವೆ ಮಾಡಿಸಬೇಕು. ಇದನ್ನ ಉಪಗ್ರಹದ ಮುಖಾಂತರ ಸರ್ವೆ ಮಾಡಿಸಿದ್ದಾರೆ. ಉಪಗ್ರಹದ ಮುಖಾಂತರ ಸರ್ವೆ ಮಾಡಿಸಿದ್ರೆ ಏನ್ ಗೊತ್ತಾಗ್ತದೆ? ಅಡಿಕೆನೂ ಕಾಡು ಅಂತ ಕಾಣುತ್ತೆ, ತೆಂಗು ಕಾಡು ಅಂತ ಕಾಣುತ್ತೆ, ಕಾಫಿನೂ ಕಾಡು ಅಂತ ಕಾಣುತ್ತೆ.
ದಯಮಾಡಿ ನೀವು ಇದನ್ನ ಏನು ಸರ್ವೇನ ಅರಣ್ಯವನ್ನ ಭೌತಿಕ ಸರಣ್ಯ ಮಾಡಿಸ್ಬೇಕು, ಅರಣ್ಯ ಮತ್ತೆ ಗ್ರಾಮಗಳ ಗಡಿ ಗುರುತು ಮಾಡುವ ಹೊಣೆಯನ್ನ ನಮ್ಮ ರಾಜ್ಯವೇ ಮಾಡಿ ನಂತರ ಕರಡು ಅಧಿಸೂಚನೆ ಜಾರಿಯಾಗಂತೆ ನಾನು ತಮ್ಮಲ್ಲಿ ಸಮಯಾವಕಾಶ ಕೊಡಬೇಕು ಅಂತ ಕೇಳ್ಕೊಂತ ಇದ್ದೇವೆ. ಮತ್ತೆ ಈ ಪಶ್ಚಿಮ ಘಟ್ಟ ಭಾಗದ ಯಾರು ಸಂಸತ್ ಸದಸ್ಯರು, ರಾಜ್ಯಸಭಾ ಸದಸ್ಯರು, ವಿಧಾನಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರಿದ್ದಾರೆ ಅವರೆಲ್ಲ ಸಭೆ ಸೇರಿ ಅವರ ಅಭಿಪ್ರಾಯವನ್ನ ಕೇಳಿ ಅಂತಿಮ ತೀರ್ಮಾನ ಕೊಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ತಾ ಇದ್ದೇನೆ. ಸನ್ಮಾನ್ಯ ಅಧ್ಯಕ್ಷರೇ, ದಯಮಾಡಿ ಮತ್ತೊಮ್ಮೆ ನಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೇನೆ. ನಮ್ಮ ರೈತರ ಆಕ್ಷೇಪಣೆ ಇಷ್ಟೇ, ಏನು ಈ ಪರಿಸರ ಸೂಕ್ಷ್ಮ ವಲಯ ಕರಡು ಅಧಿಸೂಚನೆಯಲ್ಲಿ ಏನಿದೆ ಇದು ಉಪಗ್ರಹ ಆಧಾರಿತವಾಗಿದೆ. ಇದರಿಂದ ನಮ್ಮ ಕಾಫಿ ತೋಟ, ಅಡಿಕೆ ತೋಟ, ತರಕಾರಿ, ರಬ್ಬರ್ ತೋಟ ಇವೆಲ್ಲ ತೋಟಗಾರಿಕಾ ಬೆಳೆ ಸಹ ಸ್ವಾಭಾವಿಕ ಅರಣ್ಯ ನಕಾಶೆಗೊಳಗಾಗಿದ್ದಾವೆ.